ಹಾಯ್, ಎಲ್ಲರಿಗೂ ಕಥಾ ಕನಸು ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 30ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಹೌದು ವರುಣ್, ನೀನು ಹೇಳ್ತಿರೋದು ನಿಜಾನೇ. ಆದ್ರೆ ತಾರಕ್ ಮಾತ್ರ ಬದಲಾಗಿರೋದು ಸತ್ಯ. ಯಾಕಂದ್ರೆ ಪ್ರೀತಿಗೆ ಎಲ್ಲದನ್ನ ಕೂಡ ಬದಲಾಯಿಸೋ ಶಕ್ತಿ ಇದೆ ಕಣೋ. ಪ್ರೀತಿ ಅನ್ನೋದು ಎಂತ ರಾಕ್ಷಸನನ್ನ ಕೂಡ ಮನುಷ್ಯನಾಗಿ ಬದಲಾಯಿಸುತ್ತೆ. ಇಷ್ಟಕ್ಕೂ ಒಬ್ಬ ಕೆಟ್ಟ ವ್ಯಕ್ತಿ ಮುಂದೆ ಬದಲಾಗ್ಲೇಬಾರ್ದು ಅವನ ಜೀವನದಲ್ಲಿ ಅಂತ ಏನಾದ್ರೂ ನಿಯಮ ಇದ್ಯಾ? ಇಲ್ಲ ತಾನೆ ಎಂದಳು. ಅವಳ ಮಾತಿಗೆ ಅಡ್ಡಡ್ಡ ತಲೆದೂಗಿದ ವರುಣ್, ಸರಿ ಹಾಗಿದ್ರೆ ನೀನ್ ಹೇಳ್ತಿರೋದ್ರಲ್ಲೂ ಪಾಯಿಂಟ್ ಇದೆ. ಅವನು ಬದಲಾಗಿದ್ರೆ ನಂಗೂ ಖುಷಿನೇ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಂಗೆ ಸಾರಿಕನ ಖುಷಿನೇ ಮುಖ್ಯ. ಅವಳು ಜೀವನ ಪರ್ಯಂತ ತಾರಕ್ ಜೊತೆ ಖುಷಿಯಿಂದ ಇರ್ತಾಳೆ ಅಂತ ಅನ್ನೋದೇ ಆದ್ರೆ ನಂಗೂ ಈ ಮದ್ವೆ ಓಕೆನೆ. ಒಟ್ನಲ್ಲಿ ಅವಳು ಖುಷಿಯಾಗಿರ್ಬೇಕು ಅಷ್ಟೇ. ಮುಂದೆ ಒಂದಿನ ಏನಾದ್ರೂ ಸಾರಿಕನ ಜೀವನದಲ್ಲಿ ಪ್ರಾಬ್ಲಮ್ ಆದ್ರೆ ಅದ್ರ ಎಲ್ಲ ಜವಾಬ್ದಾರಿ ನಿಂದೆ. ಯಾಕಂದ್ರೆ ನೀನೇ ಈಗ ಮದ್ವೆಗೆ ಇಷ್ಟೊಂದು ಆತುರ ಮಾಡ್ತಾ ಇರೋದು. ಸಾರಿಕನಿಗೆ ಏನಾದ್ರೂ ತೊಂದ್ರೆ ಆದ್ರೆ ನಾನು ಮಾತ್ರ ಸುಮ್ನೆ ಇರಲ್ಲ. ಅದು ನೀನಾದ್ರೂ ಸರಿ, ಆ ತಾರಕ್ ಆದ್ರೂ ಸರಿ. ಅವನ ಮಾತು ಕೇಳಿ ವರ್ಷಳಿಗೆ ಸಂಭ್ರಮವೋ ಸಂಭ್ರಮ. ಅಬ್ಬಾ, ಕೊನೆಗೂ ನೀನು ಒಪ್ಕೊಂಡ್ಬಿಟ್ಯಲ್ಲ. ಎಲ್ಲಿ ನೀನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಭಯ ಆಗಿತ್ತು ನಂಗೆ. ಕಡೆಗೂ ನೀನು ಈ ಮದ್ವೆಗೆ ಒಪ್ಪಿಗೆ ಕೊಟ್ಟೆ. ಇನ್ನು ಮನೆಯಲ್ಲಿ ಮಾವನ ಹತ್ರ ಮಾತಾಡೋದೊಂದೇ ಬಾಕಿ. ಆ ಕೆಲಸ ನಾನು ನೀನು ಇಬ್ರು ಸೇರಿ ಮಾಡೋಣ. ನಾಳೆ ನಿಮ್ಮ ಮಾವನ ಹತ್ರ ಸಾರಿಕಾ ಮದ್ವೆ ಬಗ್ಗೆ ಮಾತಾಡೋಣ. ಡೋಂಟ್ ವರಿ ವರುಣ್. ಮುಂದೆ ಏನಾದ್ರೂ ನೀನು ಹೇಳಿದ ಹಾಗೇನು ಸಿಚುವೇಶನ್ ಬಂದ್ರೆ ಅದ್ರ ಎಲ್ಲ ಜವಾಬ್ದಾರಿ ಕೂಡ ನಂದೇ. ನಂಗೆ ಸಂಪೂರ್ಣ ನಂಬಿಕೆ ಇದೆ ತಾರಕ್ ಜೊತೆ ಸಾರಿಕಾ ತುಂಬಾ ಖುಷಿಯಾಗಿರ್ತಾಳೆ ಅಂತ. ಅವಳಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಈಗ ಫಸ್ಟ್ಗೆ ನಾವಿಬ್ರು ಸಾರಿಕನ ರೂಮ್ಗೆ ಹೋಗಿ ಅವಳಿಗೆ ಈ ವಿಷಯ ಹೇಳ್ಬೇಕು. ಪಾಪ ಅವಳು ಸಂಜೆಯಿಂದ ಚಡಪಡಿಸ್ತಾ ಇದ್ಲು, ನೀನ್ ಎಲ್ಲಿ ಮದ್ವೆಗೆ ಒಪ್ಕೊಳ್ಳೋದಿಲ್ವಾ ಅಂತ. ಈಗ ನಿದ್ದೆ ಕೂಡ ಬಂದಿರ್ಲಿಕ್ಕಿಲ್ಲ ಅವಳಿಗೆ. ಟೆನ್ಷನ್ ಆಗ್ತಿರ್ಬಹುದು. ನಡಿ ಅವಳ ರೂಮಿಗೆ ಎಂದು ಹೇಳಿದವಳೆ ಅವನ ಕೈಯನ್ನು ಹಿಡಿದೆಳೆದುಕೊಂಡು ಸಾರಿಕನ ರೂಮಿಗೆ ಬಂದು ಸಾರಿಕಳ ಭುಜವನ್ನು ಹಿಡಿದು ಒಂದು ರೌಂಡ್ ತಿರುಗಿಸಿ, ಕಂಗ್ರಾಟ್ಸ್ ಸಾರಿಕಾ, ನಿನ್ನ ಮತ್ತೆ ತಾರಕ್ನ ಮದ್ವೆಗೆ ನಿನ್ನನ್ನು ಒಪ್ಕೊಂಡ. ಹೆಂಗೆ ನಾನು ನಿಂಗ್ ಕೊಟ್ಟ ಮಾತನ್ನು ಉಳಿಸ್ಕೊಂಡ್ಬಿಟ್ಟೆ. ಹಾಗೆ ನಾಳೆ ನಾನು ನಿಮ್ಮನ್ನ ಮಾವನ ಹತ್ರ ನಿಮ್ಮಿಬ್ರ ಮದ್ವೆ ವಿಷಯ ಹೇಳಿ ಆದಷ್ಟು ಬೇಗ ನಿನ್ನ ತಾರಕ್ನ ಮದ್ವೆಗೆ ದಿನ ಇರ್ತೀವಿ ಎಂದವಳ ಮುಖದಲ್ಲಿ ನಗು, ಖುಷಿ, ಸಂತೋಷ. ಅವಳ ಮಾತನ್ನು ಕೇಳಿ ಸಾರಿಕಾಳ ಕಣ್ಣುಗಳು ಖುಷಿಯಿಂದ ಅರಳಿದವು. ಅವಳಿಗೆ ಖುಷಿಗೆ ಕೈಕಾಲೇ ಆಡುತ್ತಿಲ್ಲ. ಅತ್ತಿಗೆ ಏನ್ ಹೇಳ್ತಾ ಇದ್ದೀರಾ ನೀವು? ನೀವ್ ಹೇಳ್ತಿರೋದು ನಿಜ ತಾನೆ ಎಂದು ಅವಳು ಹೇಳಿದಾಗ ಹಿಂದೆ ನಿಂತಿದ್ದ ವರುಣ್ ಮುಂದೆ ಬಂದು, ನಿಜಾನ ಅಲ್ಲ, ನಿಜಾನೇ. ಆದಷ್ಟು ಬೇಗ ಮನೆಯವರ ಹತ್ರ ನಾನು ವರ್ಷ ಮಾತಾಡಿ ನಿಮ್ಮಿಬ್ರ ಮದ್ವೆ ಮಾಡಿಸ್ತೀವಿ. ಒಟ್ನಲ್ಲಿ ನೀನು ಖುಷಿ ಆಗಿರ್ಬೇಕು ಅಷ್ಟೇ. ನಂಗೆ ನಿನ್ ಖುಷಿಗಿಂತ ನನ್ನ ಹಠ ಮುಖ್ಯ ಅಲ್ಲ ಎಂದಳು. ಸಾರಿಕಾ ಅಣ್ಣ ಅತ್ತಿಗೆ ಇಬ್ಬರನ್ನು ಬಿಗಿದಪ್ಪಿ, ಥ್ಯಾಂಕ್ ಯು ಸೋ ಮಚ್. ನಂಗೆ ಖುಷಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಎಂದಳು. ನಿನ್ ಖುಷಿನೇ ನಮ್ ಖುಷಿ. ಸರಿ, ಈಗ ಲೇಟ್ ಆಯ್ತು, ನೀನ್ ಮಲ್ಕೊ. ನಾವು ಕೂಡ ಮಲಗ್ತೀವಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಎಂದು ಹೇಳಿ ಅವಳ ರೂಮಿನ ಬಾಗಿಲಲ್ಲಿ ಎಳೆದು ವರುಣ್ ವರ್ಷ ಇಬ್ಬರು ತಮ್ಮ ಕೋಣೆಗೆ ಬಂದರು. ವರ್ಷ, ನಿಂಗೆ ನಾವು ತಪ್ಪು ಮಾಡ್ತಾ ಇದ್ದೀವಂತ ಅನ್ನಿಸ್ತಿಲ್ವಾ ಎಂದವಳ ಮುಖವನ್ನೇ ನೋಡಿ ಕೇಳಿದನು ವರುಣ್. ಯಾಕೆ ವರುಣ್ ಹೀಗೆ ಹೇಳ್ತಾ ಇದ್ದೀಯಾ? ನಂಗೇನು ಹಾಗೆ ಅನ್ನಿಸ್ತಾ ಇಲ್ಲ ಎಂದಳು ವರ್ಷ ನಿಶ್ಚಿಂತೆಯಿಂದ. ಇಲ್ಲ ವರ್ಷ, ನಂಗೆ ಯಾಕೋ ಮುಂದೆ ದೊಡ್ಡ ಅಪಾಯ ನಮಗೋಸ್ಕರ ಕಾದಿದೆ ಅಂತ ಅನ್ನಿಸ್ತಿದೆ. ನನ್ನ ಒಳಮನಸ್ಸು ಏನೋ ಕೆಟ್ಟಾಗುತ್ತೆ ಅಂತ ಹೇಳ್ತಿದೆ. ನಂಗೀಗ ಕೂಡ ತಾರಕ್ ಜೊತೆ ಸಾರಿಕಾ ಮದ್ವೆ ಆಗೋದು ಇಷ್ಟ ಇಲ್ಲ. ಏನೋ ಮನಸ್ಸಿಗೊಂಥರ ಅಸಮಾಧಾನ. ಅದು ಅಲ್ಲದೆ ಅವಳು ಇನ್ನೂ ಕೂಡ ಓದ್ತಾ ಇದ್ದಾಳೆ. ಇಷ್ಟು ಬೇಗ ಮದ್ವೆ ಯಾರಾದ್ರೂ ಮಾಡಿಸ್ತಾರಾ? ನೀನ್ ಯಾಕೆ ಅವ್ನಿಗೆ ಮಾತು ಕೊಟ್ಟೆ ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ ಎಂದನು. ಅಯ್ಯೋ ವರುಣ್, ನೀನ್ ಯಾಕೆ ಇಷ್ಟೊಂದು ವರಿ ಮಾಡ್ಕೊಳ್ತಿದ್ಯಾ? ನಾನಿಷ್ಟು ಹೇಳಿದ್ಮೇಲೆ ಕೂಡ ನೋಡು, ನೀನೀಗ ನೆಮ್ಮದಿಯಿಂದ ಮಲ್ಕೊ. ನಾನು ಆಗ್ಲೇ ನಿಂಗೆ ಹೇಳಿದ್ನಲ್ಲ, ಒಂದು ವೇಳೆ ಅಂಥದ್ದೇನಾದ್ರೂ ಸಮಸ್ಯೆ ಬಂದ್ರೆ ಅದನ್ನು ನಾನು ಎದುರಿಸ್ತೀನಿ ಅಂತ. ಆದ್ರೂ ನೀನು ಸುಮ್ಮನೆ ತಲೆ ಕೆಡಿಸಿಕೊಳ್ತೀಯ. ಈಗ ನೀನು ಸುಮ್ಮನೆ ಕಣ್ಣು ಮುಚ್ಚಿ ಮಲ್ಕೊ. ಮಿಕ್ಕಿದ್ದನ್ನೆಲ್ಲ ನಂಗ್ ಬಿಡು, ಸರಿನಾ? ಗುಡ್ ನೈಟ್ ಎಂದು ಹೇಳಿ ಸೋಫಾ ಮೇಲೆ ಬಿದ್ದುಕೊಂಡಳು ವರ್ಷ. ಏನೋಪ್ಪ, ನಂಗಂತೂ ಏನು ಸರಿ ಕಾಣಿಸ್ತಿಲ್ಲ. ಇರ್ಲಿ, ನೀನೇ ಇಷ್ಟು ಹೇಳಿದ್ಮೇಲೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಎಂದವನೇ ಅವನು ಕೂಡ ಬೆಡ್ ಮೇಲೆ ಓಡಿಕೊಂಡನು. ಮರುದಿನ ಕಾಲೇಜ್ನಲ್ಲಿ ತಾರಕ್ ವರುಣ್ನ ಬಳಿ ಬಂದು, ಥ್ಯಾಂಕ್ ಯು ವರುಣ್, ಥ್ಯಾಂಕ್ ಯು ಸೋ ಮಚ್. ನೀನು ನನ್ನ ಮತ್ತೆ ಸಾರಿಕನ ಪ್ರೀತಿಗೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಹಳೆಯದನ್ನೆಲ್ಲ ತಲೆಯಿಂದ ತೆಗೆದು ಹಾಕಿ ಮರ್ತು ಬಿಡು. ನನ್ನ ತಪ್ಪಿನ ಅರಿವು ನನ್ಗಾಗಿದೆ ಎಂದನು. ಅವನ ಬಣ್ಣದ ಮಾತಿಗೆ ಯಾರಾದರೂ ಮರುಳಾಗಲೇಬೇಕು. ಅದಕ್ಕೆ ವರುಣ್ ಕೂಡ ಏನು ಹೊರತಲ್ಲ. ಇಟ್ಸ್ ಓಕೆ ತಾರಕ್, ನೀನು ಬದಲಾಗಿದ್ಯಲ್ಲ, ಅಷ್ಟು ಸಾಕು. ಇನ್ಮುಂದೆ ಹೀಗೆ ಇರು. ನನ್ನ ತಂಗಿನ ಚೆನ್ನಾಗಿ ನೋಡ್ಕೊ.
ನಿನ್ಮೇಲೆ ನಂಬಿಕೆ ಇಟ್ಟು ನಾನು ನಿಮ್ಮಿಬ್ಬರ ಪ್ರೀತಿನ ಒಪ್ಕೊಂಡಿದ್ದು. ಅವಳ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ಬೇಡ. ಒಂದ್ ವೇಳೆ ಹಾಗೇನಾದ್ರೂ ಅವಳ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ಅವಳ ಅಣ್ಣನಾಗಿ ನಿನ್ನ ಉಸಿರನ್ನೇ ನಾನು ನಿಲ್ಲಿಸ್ಬಿಡ್ತೀನಿ ಎಂದ ವರುಣ್ ತಾರಕ್ನ ಹೆಗಲ ಮೇಲೆ ಕೈ ಹಾಕಿ ಅವನ ಬೆನ್ನಿಗೆ ಮೆತ್ತಗೆ ಬಡಿದು ಹೋದನು. ತಾರಕ್ ಮನಸ್ಸಿನಲ್ಲಿ ಹೇಗೆ ಅನ್ಕೊಂಡಿದ್ನೋ ಹಾಗೇನೆ ಎಲ್ಲ ನಡೀತಾ ಇದೆ. ಇನ್ನು ಪ್ರತಿದಿನ ನೀನು, ನಿನ್ ಹೆಂಡತಿ, ನಿನ್ ತಂಗಿ ಪ್ರತಿ ಕ್ಷಣ ಕಣ್ಣೀರಲ್ಲಿ ಕೈ ತೊಳಿಬೇಕು. ಹಾಗ್ ಮಾಡ್ತಾನೆ ಈ ತಾರಕ್. ಇವತ್ತಿಂದ ನಿಮಗೆಲ್ಲ ಯಮಗಂಡ ಕಾಲ ಸ್ಟಾರ್ಟ್ ಆಯ್ತು. ಲೋ ವರುಣ್, ನಿಂಗೋಸ್ಕರ ಒಂದ್ ದೊಡ್ಡ ಕೆಡ್ಡಾನೆ ರೆಡಿ ಮಾಡಿದೀನಿ ಕಣೋ. ಆದಷ್ಟು ಬೇಗ ಆ ಕೆಡ್ಡದೊಳಗೆ ಬಂದು ಬೀಳು ಎಂದವನ ಮುಖದಲ್ಲಿ ಅದೇ ಆಕ್ರೋಶ. ಅಂದು ಸಂಜೆ ಕಾಲೇಜು ಮುಗಿದ ವೇಳೆಗೆ ಕ್ಯಾಂಪಸ್ನಲ್ಲಿ ವರ್ಷ ತನ್ನ ಗೆಳೆಯರ ಜೊತೆ ವರುಣ್ಗಾಗಿ ಕಾಯುತ್ತಿದ್ದಳು. ಅಷ್ಟರಲ್ಲಿ ವರುಣ್ ಅವಳ ಬಳಿ ಬಂದವನೇ, ವರ್ಷ, ಅದೇನ್ ಗೊತ್ತಾ, ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ನೀನು ನಿನ್ನ ಫ್ರೆಂಡ್ಸ್ ಜೊತೆ ಮನೆಗೆ ಹೋಗು. ನಂಗೆ ಕಾಯ್ಬೇಡ, ನಾನು ಬರುವಾಗ ಲೇಟ್ ಆಗಬಹುದು ಎಂದವನೇ ಅಲ್ಲಿಂದ ಕಾಲ್ಕಿತ್ತ. ಆದರೆ ವರ್ಷಳ ಮನಸ್ಸು ಯಾಕೋ ಕೇಡನ್ನೇ ಶಂಕಿಸುತ್ತಿತ್ತು. ಆದರೂ ಅದನ್ನು ಯಾರ ಮುಂದೆ ತೋರಿಸದೆ ನಗು ನಗುತ್ತಾ ಮಾತನಾಡುತ್ತಿದ್ದಳು. ವರ್ಷ, ನಾವಿನ್ನು ಹೊರಡೋಣ. ವರುಣ್ಗೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಗಡೆ ಹೋದ್ನಲ್ಲ. ನೀನು ನಮ್ ಜೊತೆ ಬರ್ತೀಯಾ ಅಥವಾ ಸಾರಿಕನ್ಗೆ ಕಾಯ್ತೀಯಾ ಎಂದು ಕೇಳಿದಳು ಅವಳ ಗೆಳತಿ ಶರಣ್ಯ. ಇಲ್ಲ ಕಣ್ರೆ, ನಾನು ನಿಮ್ ಜೊತೆನೆ ಬರ್ತೀನಿ. ನಾವು ಹೋಗೋಣ. ಸಾರಿಕಾ ಅವಳ ಪಾಡಿಗೆ ಅವಳು ಬರ್ತಾಳೆ. ನಾನು ಬರ್ತೀನಿ. ವರುಣ್ ಬರುವಾಗ ಲೇಟ್ ಆಗುತ್ತೆ ಅನ್ಸುತ್ತೆ. ಹೋಗೋಣ ಎಂದಳು ವರ್ಷ. ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಯಿತು. ತೆಗೆದು ನೋಡಿದರೆ ಗಿರೀಶ್ನ ಕಾಲ್. ಈಗ ಅವಳ ಎದೆ ಸಣ್ಣದಾಗಿ ಕಂಪಿಸಲು ಶುರು ಮಾಡಿತ್ತು. ಒಡಲಲ್ಲಿ ಏನು ಅರಿಯದ ಸಂಕಟ. ಆತಂಕದಿಂದಲೇ ಫೋನನ್ನು ಕೈಗೆತ್ತಿಕೊಂಡಳ ಊಹೆ ನಿಜವಾಗಿತ್ತು. ಕಾಲೇಜಿಂದ ಹೊರಡಿ ಬೇಗ ಜ್ಯೋತಿ ಹಾಸ್ಪಿಟಲ್ಗೆ ಬಾ. ವರುಣ್ಗೆ ಆಕ್ಸಿಡೆಂಟ್ ಆಗಿದೆ ಎಂದವನೇ ಫೋನ್ನ ಕಟ್ ಮಾಡಿದನು. ಅದನ್ನು ಕೇಳಿ ಅವಳಿಗೆ ನಿಂತ ನೆಲವೇ ಕುಸಿದ ಅನುಭವ. ಜೋರಾಗಿ ಅಳಲು ಶುರು ಮಾಡಿದಳು. ಅವಳನ್ನು ಈ ಪರಿಸ್ಥಿತಿಯಲ್ಲಿ ನೋಡಿದ ಅವಳ ಗೆಳತಿಯರಿಗೂ ಆತಂಕವಾಗಿತ್ತು. ಏನಾಯ್ತು ವರ್ಷ, ಯಾಕಿಷ್ಟೊಂದು ಗಾಬರಿಯಾಗಿದ್ಯಾ? ಯಾಕೆ ಅಳ್ತಾ ಇದ್ಯಾ? ಯಾರು ಫೋನ್ ಮಾಡಿದ್ದು? ಏನ್ ವಿಷಯ ಎಂದು ಕೇಳಿದಳು ಶರಣ್ಯ. ವರುಣ್ಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಗಿರಿ ಕಾಲ್ ಮಾಡಿ ಹೇಳ್ದ. ನಂಗೆ ತುಂಬಾ ಭಯ ಆಗ್ತಿದೆ ಕಣ್ರೆ. ನಡೀರಿ ಬೇಗ ಜ್ಯೋತಿ ಹಾಸ್ಪಿಟಲ್ ಕಡೆಗೆ ಎಂದವಳೆ ಅಲ್ಲಿ ಒಂದು ನಿಮಿಷವೂ ನಿಲ್ಲದೆ ಆಟೋ ಹಿಡಿದು ತನ್ನ ಗೆಳತಿಯರ ಜೊತೆ ಹಾಸ್ಪಿಟಲ್ಗೆ ಬಂದು ಸೇರಿದಳು. ಅಲ್ಲಿ ರಿಸೆಪ್ಷನ್ ಕೌಂಟರ್ನಲ್ಲಿ ವಿಚಾರಿಸಿ ವರುಣ್ ಇದ್ದ ವಾರ್ಡ್ಗೆ ಹೋಗಿ ನೋಡಿದರೆ ಅಲ್ಲಿ ಅವನ ಗೆಳೆಯ ಗಿರಿ, ಮದನ್, ಕಿರಣ್ ಎಲ್ಲರೂ ಕೈ ಕಟ್ಟಿ ನಿಂತಿದ್ದಾರೆ. ಎಲ್ಲರ ಮುಖದಲ್ಲೂ ಆತಂಕ, ಭಯ. ತಕ್ಷಣ ಗಿರೀಶನ ಬಳಿ ಬಂದವಳೆ, ಏನಾಯ್ತು ವರುಣ್ಗೆ? ಇದೆಲ್ಲ ಯಾವಾಗ ಆಗಿದ್ದು? ಸ್ವಲ್ಪ ಹೊತ್ತಿಗಿಂತ ಮುಂಚೆ ಅಷ್ಟೇ ನನ್ನ ಹತ್ರ ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ ಹೇಳಿ ಹೋದ. ಆದ್ರೆ ಈಗ ಎಂದು ಬಿಕ್ಕಿ ಎತ್ತಳು. ಅವಳನ್ನು ಹೇಗೆ ಸಂತೈಸಬೇಕೆಂದು ತಿಳಿಯಲಿಲ್ಲ ಅವರಿಗೆ. ವರ್ಷ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಬಾ, ಇಲ್ಲಿ ಕೂತ್ಕೋ. ಸ್ವಲ್ಪ ರಿಲ್ಯಾಕ್ಸ್ ಆಗು. ಅಂಥದ್ದೇನು ದೊಡ್ಡ ಆಕ್ಸಿಡೆಂಟ್ ಆಗಿಲ್ಲ. ಹಣೆಗೆ ಸ್ವಲ್ಪ ಜಾಸ್ತಿ ಏಟಾಗಿದೆ ಅಷ್ಟೇ ಎಂದನು ಗಿರೀಶ್. ಹೇಗೂ ನಾನು ರಿಲ್ಯಾಕ್ಸ್ ಆಗಿರ್ಲಿ. ಅವನು ಆ ಪರಿಸ್ಥಿತಿನಲ್ಲಿ ಇರ್ಬೇಕಾದ್ರೆ ನಾನು ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನಂಗೆ ಸರಿಯಾಗಿ ಹೇಳು, ಈ ಆಕ್ಸಿಡೆಂಟ್ ಹೇಗಾಗಿದ್ದಂತ ಎಂದು ಕೇಳಿದ ಹುಡುಗಿಯ ಧ್ವನಿ ನಡುಗುತ್ತಿತ್ತು. ಸ್ವಲ್ಪ ಸಮಾಧಾನ ಮಾಡ್ಕೊ. ಅವನು ರೋಡ್ನಲ್ಲಿ ಬರ್ಬೇಕಾದ್ರೆ ಯಾವುದೋ ಒಂದು ಕಾರು ಓವರ್ಟೇಕ್ ಮಾಡ್ಕೊಂಡು ಬಂದು ಇವನಿಗೆ ಗುದ್ದಿದೆ. ವರುಣದ್ದೇನು ತಪ್ಪಿಲ್ಲ. ಆದ್ರೆ ಕಾರಣ ಅವನು ಗುದ್ದಿದ ಫೋರ್ಸ್ಗೆ ಇವನು ಬೈಕಿಂದ ರೋಡ್ಗೆ ಬಿದ್ದ. ಹಾಗೆ ಬೀಳ್ಬೇಕಾದ್ರೆ ಅವನ ಹಣೆಗೆ ಸ್ವಲ್ಪ ಏಟಾಗಿ ರಕ್ತ ಹೋಗ್ತಿತ್ತು. ಅಷ್ಟರಲ್ಲಿ ವಿಷಯ ನಮ್ಗೆ ಗೊತ್ತಾಗಿ ಹಾಸ್ಪಿಟಲ್ಗೆ ಸೇರಿಸಿದ್ವಿ. ಆಮೇಲೇನೆ ನಿಂಗೆ ಕಾಲ್ ಮಾಡಿದ್ದು ಎಂದು ಮದನ್ ಹೇಳುವಷ್ಟರಲ್ಲಿ ಡಾಕ್ಟರ್ ಬಂದು, ನೋಡಿ, ಪೇಷಂಟ್ ಹಣೆಗೆ ತುಂಬಾ ದೊಡ್ಡ ಗಾಯ ಆಗಿದೆ, ತುಂಬಾ ರಕ್ತ ಹೋಗಿದೆ. ಅವರಿಗೆ ಈಗ ಬ್ಲಡ್ನ ಅವಶ್ಯಕತೆ ತುಂಬಾ ಇದೆ. ಇಲ್ಲಿ ಯಾರಾದ್ರೂ ಅವರ ಬ್ಲಡ್ ಗ್ರೂಪ್ನವರಿದ್ರೆ ಬಂದು ಬ್ಲಡ್ ಕೊಡಬಹುದು ಎಂದಳು. ನಂದು ಅವನು ಒಂದೇ ಬ್ಲಡ್ ಗ್ರೂಪ್. ಅವನಿಗೆ ಎಷ್ಟು ರಕ್ತ ಬೇಕು ಅಷ್ಟು ರಕ್ತ ನಾನು ಕೊಡ್ತೀನಿ. ಒಟ್ನಲ್ಲಿ ಅವನು ಮುಂಚಿನ ಥರ ಆದ್ರೆ ಸಾಕು ನಂಗೆ. ಅವನ ಅಪ್ಪ ಅಮ್ಮಂಗೆ ಏನು ಉತ್ತರ ಕೊಡೋದಂತಾನೆ ಗೊತ್ತಾಗ್ತಿಲ್ಲ ಎಂದಳು ಬಿಕ್ಕುತ್ತಾ ವರ್ಷ. ಓಕೆ, ಆಲ್ ರೈಟ್. ಅಂದ್ಹಾಗೆ ನೀವು ಆ ಪೇಷಂಟ್ಗೆ ಏನಾಗಬೇಕು ಎಂದು ಕೇಳಿದರು ಆ ಡಾಕ್ಟರ್. ವರ್ಷ ಒಂದು ನಿಮಿಷ ಕೂಡ ಹಿಂದೆ ಮುಂದೆ ಯೋಚಿಸದೆ ನಾನು ಅವ್ರ ವೈಫ್ ಡಾಕ್ಟರ್ ಎಂದಳು. ಸರಿ, ಹಾಗಿದ್ರೆ ಬನ್ನಿ ನನ್ನ ಜೊತೆ ಎಂದು ಹೇಳಿದ ಡಾಕ್ಟರ್ನ ಹಿಂದೆಯೇ ಹೋದಳು ವರ್ಷ. ರಕ್ತ ಕೊಟ್ಟು ಹೊರಗೆ ಬಂದ ವರ್ಷಳಿಗೆ ಸರಿಯಾಗಿ ನಿಲ್ಲಲು ಆಗದಷ್ಟು ನಿತ್ರಾಣವಾಗಿತ್ತು. ಯಾಕೆಂದರೆ ಅವಳ ಜೀವನದಲ್ಲಿ ಅವಳು ಇದೇ ಮೊದಲ ಬಾರಿಗೆ ರಕ್ತ ಕೊಟ್ಟಿದ್ದು. ಜೊತೆಗೆ ವರುಣ್ಗೆ ಹೀಗಾಯ್ತಲ್ಲ ಎಂಬ ಮರುಕ ಅವಳನ್ನು ಇನ್ನಷ್ಟು ಪಾತಾಳಕ್ಕೆ ತಳ್ಳಿತ್ತು. ಅವಳ ಗೆಳತಿಯರು ಅವಳನ್ನು ಚೇರ್ನಲ್ಲಿ ಕೂರಿಸಿ ಅವಳಿಗೆ ನೀರನ್ನು ಕುಡಿಯಲು ಕೊಟ್ಟು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿದರು. ಮುಂದುವರಿಯುವುದು.